ತುಂಬ ವಸಂತಣ್ಣ ಮೈಕ್ ಕೊಡ್ರಿ. ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿರೋ ರಾಜ್ಯಪಾಲರಿಗೆ ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿರೋ ರಾಜ್ಯಪಾಲರಿಗೆ ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿರೋ ರಾಜ್ಯಪಾಲರಿಗೆ ಗೋ ಬ್ಯಾಕ್ ಸಿದ್ದರಾಮಯ್ಯನವರಿಗೆ ಬೆಂಬಲ ಬೆಂಬಲಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬಾಗಿ ಕೆಲಸ ಮಾಡತಕ್ಕಂಥ ಗವರ್ನರ್ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕೈಗೊಂಬೆ ಇರ್ತಕ್ಕಂಥ ಗವರ್ನರ್ ಬೇಕಾಗಿಲ್ಲ. ಇವತ್ತಿಗೆ ನಾವೆಲ್ಲ ನೋಡ್ಕೊಂಡು ಕೆಲವು ಗವರ್ನರ್ ಯಾಕೆಂದರೆ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ತಯಾರಾಗಿರ್ತಕ್ಕಂಥ ಇಲ್ಲಿಂದ ಹೇಳಿದ್ರು ಅವ್ರು ಎಂಟನೇ ದಿವಸ ಇಂದು ತೇಗಿ ಅವ್ರು ಏನಾಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅಲ್ಲ ಇನ್ನೊಂದು 2 ದಿವಸ ಇವ್ರು ಯಾಕೆ ಮಾಡಿಲ್ಲ, ರಾಜೀನಾಮೆ ಕೊಡಬೇಕು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಇವತ್ತು ಕರ್ನಾಟಕದಿಂದ ಹೋರಾಟ ನಡೀತಾ ಇದೆ. ಇದನ್ನು ಮನಗಂಡು ಏಕೆಂದರೆ ಕೈಗೊಂಬೆಯಾಗಿ ಕೆಲಸ ಮಾಡೋದು ಬೇಡ ಅಂತ ಗೌರವರು ಬೇಡ. ಇವ್ರು ನೋಡಿದ್ರೆ ಪೇಪರ್ನಾಗ ಯಾರು ಇರ್ತಕ್ಕಂಥ ಇಂದಿನ ಚೀಫ್ ಮಿನಿಸ್ಟರ್ನ ಮತ್ತು ಶಾಸಕ ಮೆಂಬರ್ಗಳನ್ನ ಪೂರ್ಣ ಬಿಜೆಪಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಬಿಜೆಪಿಯವರು ಬರೀ ಐತಿ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಕಾರಗಳನ್ನ ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ದೇಶದ ಮೇಲೆ ಅಭಿಮಾನ ಆಗಲಿ ಇಲ್ಲ. ಇಂಥ ಬಿಜೆಪಿ ಸರ್ಕಾರಕ್ಕೆ ಹೀಗಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಈ ಹಿಂದೆ ಆದರೂ ನ್ಯಾಯ ದೊರಕವರೆಗೆ ಹೋರಾಟ ನಡೆದೇ ಇರುತ್ತೆ ಅನ್ನೋದನ್ನ ಕೇಂದ್ರ ಸರ್ಕಾರದ ಮನಗಾಣಲಿ ಅಂತ ಈಗೆಲ್ಲ ಗೊತ್ತಿದೆ. ಈ ಬಿಜೆಪಿ ಸರ್ಕಾರ ಇದ್ದಾಗ ದಾವಣಗೆರೆಗೆ ರಾತ್ರಿ ಬಂದು ಕಾರಣ ಕುತ್ಕೊಂಡು ಹಣ ಎಲ್ಲ ನಡೆಯೋದಲ್ಲ ಕರ್ನಾಟಕದ ಜನತೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ತೋರಿಸಿದೆ. ಇಡೀ ಕರ್ನಾಟಕದಂತ ಇಂಥ ಸತ್ಯಾಗ್ರಹ ನಡೀತಿರೋದ್ರೆ ದುಃಖಕ್ಕೆ ದುಃಖಭಂಗ ಆಗಿದೆ ಅಂತ ಹೇಳಿ ತಪ್ಪಲ್ಲ. ಈ ಸತ್ಯವನ್ನು ನಡೀತೆ ಅವರಿಗೆ ಯಾವುದೇ ರಾಜಿ ಇಲ್ಲ.